ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಒಳಗೆ ಚಪ್ಪಲಿ ಹಾಕೊಂಡು ಓಡಾಡೋದು ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತ ಪ್ರಮುಖ ಕಾರಣಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ಅಡುಗೆ ಮನೆ ಮತ್ತೆ ಪೂಜಾ ಕೋಣೆಯಲ್ಲಿ ಪಾದರಕ್ಷೆಯನ್ನ ಧರಿಸೋದು ಅಂದ್ರೆ ಚಪ್ಪಲಿಗಳನ್ನ ಧರಿಸೋದು ಶಾಂತಿ ಮತ್ತೆ ಸಮೃದ್ಧಿಗೆ ಅಡ್ಡಿಯಾಗುತ್ತಂತೆ. ಇಂತಹ ಸ್ಥಳಗಳಲ್ಲಿ ಬರಿಗಾಲಿನಿಂದ ಅಥವಾ ಸ್ವಚ್ಛವಾದ ಒಳ ಚಪ್ಪಲಿಗಳಿಂದ ಮಾತ್ರ ಪ್ರವೇಶಿಸುವುದು ಒಳಿತು. ಇನ್ನು ಮನೆಯಲ್ಲಿರುವಂತಹ ವಸ್ತುಗಳನ್ನ ಸರಿಯಾದ ಜಾಗದಲ್ಲಿ ಇರಿಸದೇ ಇದ್ರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಕುಟುಂಬದಲ್ಲಿ ಕಲಹ, ಅಡೆತಡೆಗಳು ಮತ್ತೆ ಆರ್ಥಿಕ ಕುಸಿತದ ಸೂಚನೆ ಕಾಣಿಸಬಹುದು. ಇದೇ ರೀತಿಯಲ್ಲಿ ಚಪ್ಪಲಿಗಳನ್ನು ಕೂಡ ಎಲ್ಲಿ ಬೇಕಾದ್ರೂ ಹಾಕಬಹುದು ಅಂತ ವಾಸ್ತು ದೋಷಕ್ಕೆ ಕಾರಣ ಆಗುತ್ತೆ ಅಂತ ವಾಸ್ತು ತಜ್ಞರು ಹೇಳ್ತಾರೆ. ಇನ್ನು ತಪ್ಪು ಜಾಗದಲ್ಲಿ ಪಾದರಕ್ಷೆ ಇಡೋದ್ರಿಂದ ಶಾಂತಿ ಮತ್ತೆ ಒತ್ತಡ ಹೆಚ್ಚಾಗುತ್ತೆ. ಅಡುಗೆ ಮನೆಗೆ ಹೊರ ಚಪ್ಪಲಿಗಳೊಂದಿಗೆ ಪ್ರವೇಶ ಮಾಡಿದ್ರೆ ಗ್ರಹಗಳ ನಕಾರಾತ್ಮಕ ಪರಿಣಾಮ ವ್ಯಕ್ತಿ ಮೇಲೆ ಬೀಳಬಹುದು. ಇನ್ನು ಬರಿಗಾಲ್ನಲ್ಲಿ ನಡೆಯೋಕ್ ಸಾಧ್ಯ ಇಲ್ಲದೆ ಇದ್ರೆ ಅಡುಗೆ ಮನೆಗೆ ಬಳಸೋದಕ್ಕೆ ಪ್ರತ್ಯೇಕ ಒಳ ಚಪ್ಪಲಿಯನ್ನ ಇಟ್ಕೊಳ್ಳೋದು ಉತ್ತಮ. ಅಲ್ಲದೆ ಡೋರ್ ಮ್ಯಾಟ್ ಬಳಸೋದ್ರಿಂದ ನೆಗೆಟಿವಿಟಿಯನ್ನ ಕಡಿಮೆ ಮಾಡಬಹುದು. ಇನ್ನು ಹಳೆ ಚಪ್ಪಲಿಗಳು ಶನಿ ಮತ್ತೆ ರಾಹುವಿನ ಪ್ರಭಾವವನ್ನ ಆಕರ್ಷಿಸುತ್ತೆ ಅಂತ ಕೂಡ ನಂಬಿಕೆ ಇದೆ. ಇದು ಮಾನಸಿಕ ಹಾಗೇನೆ ದೈಹಿಕ ಅಸಮಾಧಾನಗಳನ್ನ ಉಂಟು ಮಾಡಬಹುದು. ಅನೇಕರು ಹೊರಗೆ ಹಾಕೊಂಡು ಬಂದಂತಹ ಚಪ್ಪಲಿಗಳನ್ನ ಹಾಸಿಗೆ ಹತ್ರ ಕೂಡ ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳಿರುತ್ತೆ. ಅವನ್ನ ಯಾವಾಗ್ಲೂ ಕೂಡ ನಿರ್ದಿಷ್ಟ ಶೆಲ್ಫ್ ನಲ್ಲಿ ಸ್ವಚ್ಛವಾಗಿ ಇಡೋದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಕಾಪಾಡುವಂತ ಸರಿಯಾದ ವಿಧಾನ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ.